ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. 50 ವರ್ಷಗಳ ಕಾಲ ದಾಂಪತ್ಯವನ್ನು ನಡೆಸಿದವರು ಬಹಳ ಅಪರೂಪ. 50 ವರ್ಷಗಳ ಕಾಲ ಒಟ್ಟಿಗೆ ಬದುಕೋದು ಅಂದರೆ ಅದು ನಿಜಕ್ಕೂ ಸಣ್ಣ ವಿಚಾರ ಅಲ್ಲ. ಇಂದಿನ ದಿನಗಳಲ್ಲಂತೂ ಅದು ಬಹಳ ಅಪರೂಪದ ವಿಷಯ ಆಗಿದೆ. ಮದುವೆಯಾದ ತಿಂಗಳಿಗೆ ಅಥವಾ ಹೆಚ್ಚೆಂದರೆ 1 ವರ್ಷಕ್ಕೆ ವಿಚ್ಛೇದನ ತಗೊಳ್ಳೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇಂತಹ ಈ ಒಂದು ಸಂದರ್ಭದಲ್ಲಿ ಸಮಾಜದಲ್ಲಿ 50 ವರ್ಷಗಳ ಕಾಲ ಸುದೀರ್ಘ ದಾಂಪತ್ಯವನ್ನು ನಡೆಸಿದ್ದಾರೆ ಡಾಕ್ಟರ್ KR ಶ್ರೀಧರ್ ಹಾಗೂ ವಿಜಯ ಶ್ರೀಧರ್ ಅವರು. ಡಾಕ್ಟರ್ KR ಶ್ರೀಧರ್ ಶಿವಮೊಗ್ಗ ನಗರದಲ್ಲಿ ಮನೋವೈದ್ಯರಾಗಿ ಪ್ರಖ್ಯಾತರಾಗಿದ್ದಾರೆ. ಇನ್ನು ವಿಜಯ ಶ್ರೀಧರ್ ಅವರು ಕಥೆಗಾರ್ತಿಯಾಗಿ ಕಾದಂಬರಿಕಾರ್ತಿಯಾಗಿ ನಮ್ಮ ನಡುವೆ ಬಹಳ ಪ್ರಸಿದ್ಧರಾಗಿರುವರು. ಹಾಗೆಯೇ ಅನೇಕ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಅವರು ತೊಡಗಿಕೊಂಡಿದ್ದಾರೆ. ಈ ದಂಪತಿಗಳು 50 ವರ್ಷಗಳ ತಮ್ಮ ದಾಂಪತ್ಯ ಬದುಕನ್ನು ಪೂರ್ಣಗೊಳಿಸಿದಾಗ ಅವರ 3 ಹೆಣ್ಣು ಮಕ್ಕಳು ಪವಿತ್ರ, ಚೈತ್ರ ಮತ್ತು ಶುಭ್ರತಾ ಇವರು ಈ ಸಂದರ್ಭಕ್ಕೆ ಏನಾದರೂ ಒಂದು ಸಮಾಜಕ್ಕೆ ಉಪಯುಕ್ತವಾದ ಕೆಲಸವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿ ಒಂದು ಅಭಿನಂದನಾ ಗ್ರಂಥವನ್ನು ತರ್ತಾರೆ. ಮನದಂಗಳದಲ್ಲಿ ಸಾಹಿತ್ಯದರಳು, ಮನದಂಗಳದಲ್ಲಿ ಸಾಹಿತ್ಯದರಳು ಅನ್ನೋ ಶೀರ್ಷಿಕೆಯನ್ನು ಕೊಟ್ಟು ಈ ಪುಸ್ತಕವನ್ನು ತರ್ತಾರೆ. ಇಲ್ಲಿ ಸುಮಾರು 50 ಲೇಖನಗಳಿವೆ. 50 ಲೇಖನಗಳು ಆಯಾ ಕ್ಷೇತ್ರದಲ್ಲಿ ಪರಿಣಿತರು ಯಾರಿದ್ದಾರೆ, ಅನುಭವಿಗಳು ಯಾರಿದ್ದಾರೆ ಅವರು ಬರೆದಿರುವಂಥದ್ದು. ಈ ಭಾಗಗಳನ್ನು ನೋಡಿದ್ರೇ, ವಿಭಾಗಗಳನ್ನು ನೋಡಿದ್ರೇ ಓದಬೇಕು ಅಂತ ಅನಿಸುತ್ತೆ. ಲಲಿತ ಕಲೆಗಳು ಮತ್ತು ಮನಸ್ಸು ಈ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಸುಮಾರು 13 ಲೇಖನಗಳನ್ನು ಅವರು ಪ್ರಕಟಿಸ್ತಾರೆ. ಈ ಲೇಖನಗಳನ್ನು ಅನೋಪಾವಂಜೆ, ರೂಪಶ್ರೀ ಮಧುಸೂದನ್, ನೀರ್ನಳ್ಳಿ ಗಣಪತಿ ಮುಂತಾದವರೆಲ್ಲ ಬರೆದಿದ್ದಾರೆ. 2ನೇ ಭಾಗದಲ್ಲಿ ಮಾಧ್ಯಮ ಮತ್ತು ಮನಸ್ಸು, 3ನೇ ಭಾಗದಲ್ಲಿ ನಗುವಿನಲ್ಲಿ ಮನಸ್ಸು, ಸ್ವಾಮಿನಾಥ್ ಜಿ, ಭುವನೇಶ್ವರಿ ಹೆಗಡೆ, MS ನರಸಿಂಹಮೂರ್ತಿ ಮುಂತಾದವರೆಲ್ಲ ಮನಸ್ಸು ಮತ್ತು ನಗುವಿಗೆ ಸಂಬಂಧಪಟ್ಟಂಥ ಲೇಖನಗಳು. 4ನೇ ಭಾಗದಲ್ಲಿ ಸಾಹಿತ್ಯ ಪ್ರಪಂಚದಲ್ಲಿ ಮನಸ್ಸು, ಡಾಕ್ಟರ್ BN ಗಂಗಾಧರ್ ಅವರು, ರಾಜೇಂದ್ರ ಚೆನ್ನಿ ಅವರು, HS ರಾಘವೇಂದ್ರ ರಾವ್, HT ಕೃಷ್ಣಮೂರ್ತಿ ಮುಂತಾದವರೆಲ್ಲ ಬರೀತಾರೆ. 5ನೇ ಭಾಗದಲ್ಲಿ ರಸಪ್ರಶ್ನೆ, ಪ್ರಯಾಣ ಮತ್ತು ಮನಸ್ಸು ಈ ಬಗ್ಗೆ ಲೇಖನಗಳು ಇದ್ದರೆ, 6ನೇ ಭಾಗದಲ್ಲಿ ಸಮಾಜ, ಪರಿಸರ, ಮನಸ್ಸು ಈ ಒಂದು ಭಾಗದಲ್ಲಿ ಲೇಖನಗಳು ಬರುತ್ತೆ. ನಾಗೇಶ್ ಹೆಗಡೆ, ರೂಪಾ ಹಾಸನ್, ಬರಗೂರು ರಾಮಚಂದ್ರಪ್ಪ ಮುಂತಾದವರು ಲೇಖನಗಳನ್ನು ಬರೀತಾರೆ. 7ನೇ ಭಾಗದಲ್ಲಿ ದೇಹ, ಮಿದುಳು, ಮನಸ್ಸು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರ 2ನೆಯ ಮಗಳಾದ KS ಚೈತ್ರ ಮತ್ತು ಪದ್ಮಶ್ರೀ ಪುರಸ್ಕೃತರಾದ ಡಾಕ್ಟರ್ CR ಚಂದ್ರಶೇಖರ್, 3ನೇ ಮಗಳಾದ KS ಶುಭ್ರತಾ, ಡಾಕ್ಟರ್ ವಸುಂಧರಾ ಭೂಪತಿ ಮುಂತಾದವರೆಲ್ಲ ಲೇಖನಗಳನ್ನು ಬರೀತಾರೆ. ಮಗು ಮತ್ತು ಮನಸ್ಸು, ಮಗುವಿನ ಮನಸ್ಸು ಹೇಗೆ ಅರಳುತ್ತೆ, ಬೆಳೆಯುತ್ತೆ ಅನ್ನೋದರ ಬಗ್ಗೆ ಡಾಕ್ಟರ್ ಗಜಾನನ ಶರ್ಮಾ, ಆನಂದ ಪಾಟೀಲ ಅವರ ಲೇಖನಗಳು. 9ನೇ ಭಾಗದಲ್ಲಿ ಮನಸ್ಸು, ವಿಜ್ಞಾನ, ಸಾಹಿತ್ಯ ಈ 3 ಲೋಕಗಳನ್ನು ಬೆಸೆಯುವಂಥ ಅಂಶಗಳನ್ನು ಲೆಕ್ಕದಲ್ಲಿಟ್ಟುಕೊಂಡು ಡಾಕ್ಟರ್ TR ಅನಂತರಾಮು, ವಿನಯ ಶ್ರೀನಿವಾಸ್ ಅವರು ಲೇಖನಗಳನ್ನು ಬರೀತಾರೆ. ಸುಮಂಗ್ಲ ಮುಮ್ಮಿಗಟ್ಟಿಯವರು ಆಕಾಶವಾಣಿಯಲ್ಲಿ ವಿಜ್ಞಾನ ಹೇಗೆ ಬೆಳೆದು ಬರುತ್ತೆ ಲೇಖನಗಳು. ಇನ್ನು 10ನೇ ಭಾಗದಲ್ಲಿ ಮಹಿಳೆ ಮತ್ತು ಮನಸ್ಸು, ಮಹಿಳೆಯ ಮನಸ್ಸು ಹೇಗಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. 11ನೇ ಭಾಗದಲ್ಲಿ ಅವರ ಆತ್ಮಕಥನ ಮತ್ತು ಚಿತ್ರ ಸಂಪುಟಗಳು ಕಂಡುಬಂದಿವೆ. ಈ ಡಾಕ್ಟರ್ KR ಶ್ರೀಧರ್ ಹಾಗೂ ವಿಜಯ ಶ್ರೀಧರ್ ಅವರು ತಮ್ಮ ಬಗ್ಗೆ, ತಾವು ಬೆಳೆದು ಬಂದ ಬಗ್ಗೆ, ತಮ್ಮ ದಾಂಪತ್ಯ ಬಗ್ಗೆ ಪುಟ್ಟ ಲೇಖನಗಳನ್ನು ಬರೀತಾರೆ. ಎಲ್ಲೋ ಒಂದು ಕಡೆಗೆ ಯುವಜನತೆ ಈ 2 ಭಾಗಗಳನ್ನು ಓದಿದ್ರೆ ಹೇಗೆ ದಾಂಪತ್ಯ ಅಂದಮೇಲೆ ಸಣ್ಣ ಪುಟ್ಟ ಜಗಳ, ಕಿತ್ತಾಟ, ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ. ಆದರೆ ಅವುಗಳನ್ನೆಲ್ಲ ಮೀರಿ ದಾಂಪತ್ಯಕ್ಕೆ ಒಂದು ಅರ್ಥವನ್ನು ಕೊಡುವ ಪ್ರಯತ್ನ ಇದೆಯಲ್ಲ, ಆ ಪ್ರಯತ್ನದಲ್ಲಿ ಹೇಗೆ ಭಾಗಿಗಳಾಗಬೇಕು, ಎಲ್ಲಿ ಯಾರು ತಗಬೇಕು, ಯಾರು ಬಗ್ಗಬೇಕು, ಯಾರು ತಮ್ಮ ಮಾತನ್ನು ನಡೆಸಬೇಕು,
ಯಾರು ಬೇರೆಯವರು ಹೇಳಿದ್ದನ್ನು ಕೇಳಬೇಕು, ಈ ಸೂಕ್ಷ್ಮಗಳೆಲ್ಲ ದೊರೀತಾ ಹೋಗುತ್ತೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಈ ಒಂದು ಅಭಿನಂದನಾ ಗ್ರಂಥ ಏನಿದೆ, ಮನದಂಗಳದಲ್ಲಿ ಸಾಹಿತ್ಯದರಳು ಸಂಪಾದಿಸಿರುವಂಥ ಡಾಕ್ಟರ್ KS ಪವಿತ್ರ ಅವರನ್ನು ಅಭಿನಂದಿಸ್ತಾ, ಸಾಧ್ಯವಾದರೆ ಅವಕಾಶ ಸಿಕ್ಕಿದರೆ ದಯವಿಟ್ಟು ಈ ಒಂದು ಗ್ರಂಥವನ್ನು ಓದಿ ಅಂತ ತಮ್ಮಲ್ಲಿ ಪ್ರಾರ್ಥಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ವಿ ವೆಂಕಟೇಶನ್ ಅಂತ, ರಾಜನಗರದಿಂದ ಬಂದಿದ್ದೀವಿ. ನಾವು HLLC ತೇಜಸ್ ವಿಭಾಗ ಜಾಗೃತಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಹವ್ಯಾಸ ಸ್ಪೋರ್ಟ್ಸ್ ಮತ್ತು ಕ್ವಿಜ್ ಕಾಂಪಿಟೇಷನ್ ನೋಡುವಂಥದ್ದು. ವೆಂಕಟೇಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ದೇವಿರಮ್ಮ ಬಾರ್ಕಿ. ನಾನು ಹೂವಿನಡಗಲಿ ತಾಲೂಕು ಕಾಂತೆಬೆನ್ನೂರಿನಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಕ್ರೀಡೆಯಲ್ಲಿ ಭಾಗವಹಿಸುವುದು, ಅಡುಗೆ ಮಾಡುವುದು, ಪುಸ್ತಕಗಳನ್ನು ಓದುವುದು. ಧನ್ಯವಾದ. ದೇವಿರಮ್ಮ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರವಿಕುಮಾರ. ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದೆ. ಹವ್ಯಾಸಗಳು ಪ್ರೇಕ್ಷಣೀಯ ಸ್ಥಳಗಳನ್ನು ಭೇಟಿ ಕೊಡುವುದು, ಕತೆ ಕಾದಂಬರಿಗಳನ್ನು ಓದುವುದು. ರವಿಕುಮಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಆರ್ಟ್ ಆಫ್ ಸಕ್ಸಸ್, ರಮೇಶ್ ಅರವಿಂದ್ ಬರೆದಂಥ ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ಬ್ರಹ್ಮಗಿರಿಯ ಅಶೋಕನ ಶಾಸನವನ್ನು ಯಾರು ಪತ್ತೆ ಹಚ್ಚಿದರೋ? ಆಯ್ಕೆಗಳನ್ನು ನೋಡೋಣ. ಆ ಸುಂದರ, BR ಗೋಪಾಲ್, BL ರೈಸ್, R ನರಸಿಂಹಾಚಾರ್ಯ. ಮೊದಲಿಗೆ ರವಿಕುಮಾರ್, ಅನಂತರ ದೇವಿರಮ್ಮ. BR ಗೋಪಾಲ್. BR ಗೋಪಾಲ್ ಆಯ್ಕೆ 2. ದೇವಿರಮ್ಮ? BL ರೈಸ್. BL ರೈಸ್ ಆಯ್ಕೆ 3. ಉತ್ತರವನ್ನ ನೋಡೋಣ. BL ರೈಸ್ ಉತ್ತರ ಸರಿಯಾಗಿದೆ. ಆರ್ಟ್ ಆಫ್ ಸಕ್ಸಸ್ ಈ ಒಂದು ಪುಸ್ತಕವನ್ನು ದೇವಿರಮ್ಮ ಅವರಿಗೆ ಕೊಟ್ಟಿದ್ದೇವೆ. ಬ್ರಹ್ಮಗಿರಿಯ ಅಶೋಕ ಶಾಸನ ಚಿತ್ರದುರ್ಗದ ಮೊಳಕಾಲ್ಮೂರು ಹತ್ತಿರ ಸಿದ್ದಾಪುರ ಅಂತ ಸ್ಥಳ ಇದೆ, ಅಲ್ಲಿ ಇದೆ. ಈ ಒಂದು ಪ್ರದೇಶ ಏನಿದೆ, ಇದು ಗೌತಮ ಮತ್ತು ಅಹಲ್ಯರು ಇಲ್ಲಿ ತಪಸ್ಸನ್ನ ಮಾಡಿದ್ರು ಅಂತ ಹೇಳ್ತಾರೆ. BL ರೈಸ್ ಅವರು 1891ರಲ್ಲಿ ಪತ್ತೆ ಹಚ್ಚುತ್ತಾರೆ ಈ ಒಂದು ಶಾಸನವನ್ನು. ಕ್ರಿಸ್ತಪೂರ್ವ 230 ಕಾಲಕ್ಕೆ ಸೇರಿದ್ದಂತೆ ಈ ಬ್ರಹ್ಮಗಿರಿಯ ಅಶೋಕನ ಶಿಲಾ ಶಾಸನ. ಕರ್ನಾಟಕದಲ್ಲಿ ಸುಮಾರು 30,000 ಶಾಸನಗಳು ದೊರೆಯುತ್ತೆ. ಅವುಗಳಲ್ಲಿ 9,000 ಶಾಸನಗಳನ್ನು ಕೇವಲ BL ರೈಸ್ ಅವರೊಬ್ಬರೇ ಸಂಗ್ರಹ ಮಾಡ್ತಾರೆ. ಈ ಒಂದು ಪ್ರದೇಶ ಏನಿದೆ, ಮೌರ್ಯ ಸಾಮ್ರಾಜ್ಯದ ದಕ್ಷಿಣದ ಗಡಿ ಆಗಿತ್ತು ಅಂತ ಕರೀತಾರೆ. ಈ ದಕ್ಷಿಣ ಭಾಗದಲ್ಲಿ ಸುವರ್ಣಗಿರಿ ಅಂತ ಒಂದು ಪ್ರಾಂತ, ನಮ್ಮಲ್ಲಿ ರಾಜ್ಯ ಅಂತ ನಾವೇನು ಕರಿತೇವೆ, ಆಗ ಅವರು ಪ್ರಾಂತ ಅಂತ ಕರೀತಾ ಇದ್ರು. ಆ ಪ್ರಾಂತದ ಹೆಸರು ಸುವರ್ಣಗಿರಿ ಅಂತ. ಈ ಸುವರ್ಣಗಿರಿಯ ರಾಜಧಾನಿ ಏನಿತ್ತು ಅದು ಇಸಿಲ ಅಂತಕ್ಕಂಥ ನಗರ. ನಮಗೆ ಗೊತ್ತಿರೋ ಹಾಗೆ ಕನ್ನಡ ಭಾಷೆಯ ಮೊದಲ ಶಬ್ದ ಇಸಿಲ. ಇಸಿಲ ಅಂದರೆ ಕೋಟೆಯಿಂದ ಸುತ್ತುವರೆದಂಥ ನಗರ ಎನ್ನುವ ಅರ್ಥ ಬರುತ್ತೆ ಈ ಒಂದು ಶಬ್ದಕ್ಕೆ. ಮುಂದಿನ ಪುಸ್ತಕ ನಿಶ್ಚಲವ ಕಲಕಿದ ಹಕ್ಕಿ ಕವಿತೆಗಳು, ವಿಕ್ರಮ್ ಹತ್ವಾರ್ ಬರೆದಿರುವಂಥದ್ದು. ಪ್ರಶ್ನೆ: 7 ಲಕ್ಷ ವರ್ಷಗಳ ಹಿಂದಿನ ಪೂರ್ವಜರು ಅಬ್ಬೇವಿಲಿಯನ್ ಉದ್ಯಮವನ್ನು ಯಾವ ಪ್ರದೇಶದಲ್ಲಿ ಬೆಳೆಸಿದರು? ಆಯ್ಕೆಗಳನ್ನು ನೋಡೋಣ. ಆಸ್ಟ್ರೇಲಿಯಾ, ಆಫ್ರಿಕಾ, ಹಾಂಗ್ಕಾಂಗ್. ಹೇಳಿ ವೆಂಕಟೇಶ್. ಆಫ್ರಿಕಾ. ಆಯ್ಕೆ 4 ಫ್ರಾನ್ಸ್. ಉತ್ತರವನ್ನು ನೋಡೋಕ್ಕೆ ಮೊದಲು ಇನ್ನೊಬ್ಬರಿಗೆ ಅವಕಾಶ ಇದೆ. ಹೇಳಿ ರವಿಕುಮಾರ್. ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಫ್ರಾನ್ಸ್ ಆಗಿತ್ತು. ಇದು ಬಹಳ ಬಹಳ ಕುತೂಹಲಕರವಾದಂಥ ಒಂದು ವಿಚಾರ. ಫ್ರಾನ್ಸ್ ದೇಶದಲ್ಲಿ ಸೊಮ್ಮಾ ನದಿ ಅಂತ ಒಂದು ಕಣಿವೆಯಲ್ಲಿ ಹರಿಯುತ್ತೆ. ಅದನ್ನು ಸೊಮ್ಮಾ ಕಣಿವೆ ಅಂತಲೂ ಕರೀತಾರೆ. ಆ ಸೊಮ್ಮಾ ಕಣಿವೆಯಲ್ಲಿ ಅಬ್ಬೇವಿಲ್ಲಿ ಅಂತ ಒಂದು ಪ್ರದೇಶ. ಆ ಪ್ರದೇಶದಲ್ಲಿ ಕೈ ಕೊಡಲಿಗಳ ಉದ್ಯಮ ಇದ್ದದ್ದು ಗೊತ್ತಾಗಿದೆ.
ಏನು ಹಾಗಂದ್ರೆ ಕೈ ಕೊಡಲಿಗಳನ್ನು ತಯಾರಿಸುವಂತಹ ಕಾರ್ಖಾನೆ ಅಲ್ಲಿನ ಜನ ಕೈ ಕೊಡಲಿಗಳನ್ನು ತಯಾರಿಸುವುದರಲ್ಲಿ ಸಿದ್ಧಹಸ್ತರಾಗಿದ್ದರು. ಕೊಡಲಿಗಳನ್ನೆಲ್ಲ ತಯಾರಿಸಿ ಅದನ್ನು ಮಾರಾಟಕ್ಕೆ ಇಡ್ತಾ ಇದ್ರು. ಮಾರಾಟ ಇಂದ ಹಣ ಕಾಸಿತ್ತಾ ಇಲ್ಲ, ವಿನಿಮಯ ಪದ್ಧತಿ ಇತ್ತು. ಆ ಕೈ ಕೊಡಲಿಗಳನ್ನು ಕೊಟ್ಟು ಮತ್ತೆ ಏನನ್ನೋ ಪಡೆಯೋದು. ಇಂತಹ ಒಂದು ಉದ್ಯಮ 7 ಲಕ್ಷ ವರ್ಷಗಳ ಹಿಂದೇನೆ ಆರಂಭವಾಗಿತ್ತು ಅಂತ ಹೇಳ್ತಂದ್ರೆ ಅದು ಸ್ವಲ್ಪ ಕುತೂಹಲಕರವಾದ ವಿಚಾರ ಆಗುತ್ತೆ. ಇದೇ ಪ್ರದೇಶದಲ್ಲೇನೆ ಮುಂದೆ ಇನ್ನೊಂದು ಉದ್ಯಮವೂ ಸಹ ಕಂಡು ಬರುತ್ತೆ. ಅದನ್ನು ಅಚಿಲುಯನ್ ಉದ್ಯಮ ಅಂತ ಹೇಳ್ತಾರೆ, 2 ಲಕ್ಷ ವರ್ಷಗಳ ಹಿಂದೆ. ಹಾಗೆಯೇ ನಮ್ಮ ಕರ್ನಾಟಕದ ಸಂಗನಕಲ್ಲು ಪ್ರದೇಶದಲ್ಲೂ ಈ ರೀತಿಯಾದ ಆಯುಧಗಳನ್ನು ತಯಾರಿಸುವ ಉದ್ಯಮ ಇತ್ತು ಅನ್ನೋ ವಿಚಾರವು ನಮಗೆ ಗೊತ್ತಾಗಿದೆ. ಮುಂದಿನ ಪುಸ್ತಕ ನಿನ್ನ ಧ್ಯಾನದ 101 ಹಣತೆ, ವಾಸುದೇವ್ ನಾಡಿಗ್ ಬರೆದಿರುವಂಥದ್ದು. ಪ್ರಶ್ನೆ: ಆರ್ಯಾವರ್ತದಲ್ಲಿ ಪ್ರಮುಖವಾಗಿ ಎಷ್ಟು ಬುಡಕಟ್ಟುಗಳು ಇದ್ದವು? ಆಯ್ಕೆಗಳನ್ನು ನೋಡೋಣ. 5, 10, 18. ವೆಂಕಟೇಶ್ 18. ಹೇಳಿ ದೇವಿರಮ್ಮ. 10 ಆಪ್ಷನ್ 2. ಆಯ್ಕೆ 2. 4, 108. ಉತ್ತರವನ್ನ ನೋಡೋಣ. 5 ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ವೇದಗಳಲ್ಲಿ ಸುಮಾರು 50ಕ್ಕೂ ಹೆಚ್ಚು ಬುಡಕಟ್ಟುಗಳ ಪ್ರಸ್ತಾಪ ನಡೆಯುತ್ತೆ. ಆದರೆ ಪ್ರಧಾನವಾಗಿ ಇದ್ದದ್ದು 5 ಬುಡಕಟ್ಟುಗಳು ಅಂತ ಹೇಳ್ತಾರೆ. ಆರ್ಯಾವರ್ತದ ನೈಋತ್ಯ ದಿಕ್ಕಿನಲ್ಲಿ ಅನು ಅಂತಕ್ಕಂಥ ಬುಡಕಟ್ಟಿನವರು, ಆರ್ಯಾವರ್ತದ ಉತ್ತರ ದಿಕ್ಕಲ್ಲಿ ದೃಹ್ಯುಗಳು ಅನ್ನೋ ಒಂದು ಬುಡಕಟ್ಟು, ಮಧ್ಯ ಮತ್ತು ಪೂರ್ವ ಆರ್ಯಾವರ್ತದಲ್ಲಿ ಪುರು ಅಂತಕ್ಕಂಥ ಬುಡಕಟ್ಟು, ಮಧ್ಯ ಮತ್ತು ದಕ್ಷಿಣ ಆರ್ಯಾವರ್ತದಲ್ಲಿ ತುರ್ವಸು ಅಂತಕ್ಕಂಥ ಬುಡಕಟ್ಟು, ದಕ್ಷಿಣ ಮತ್ತು ಆಗ್ನೇಯ ದಿಕ್ಕಿನಲ್ಲಿ ಯದುಗಳು ಅನ್ನುವ ಬುಡಕಟ್ಟು. ಹೀಗೆ 5 ಪ್ರಧಾನವಾದ ಬುಡಕಟ್ಟುಗಳು ಇದ್ದುವು ಅಂತ ಹೇಳ್ತಾರೆ. ಯಾವಾಗ? ಕ್ರಿಸ್ತಪೂರ್ವ 1700ರಿಂದ ಕ್ರಿಸ್ತಪೂರ್ವ 1500 ವರ್ಷಗಳ ನಡುವೆ ಹೀಗೆ ಇತ್ತು ಅನ್ನೋ ಒಂದು ಆಧಾರ ಸಿಗುತ್ತೆ. ಆದರೆ 50ಕ್ಕೂ ಹೆಚ್ಚು ಜನ ಇದ್ದರೂ ಬುಡಕಟ್ಟುಗಳು ಇದ್ದುವು ಅನ್ನೋದನ್ನು ಮರಿಬಾರ್ದು. ಮುಂದಿನ ಪುಸ್ತಕ ಕಥಾ ಸಾಗರಿ, ನಾಗವೇಣಿ ವೆಂ ಹೆಗಡೆ ಹೆಗ್ಗರ್ಸಿ ಮನೆ ಬರೆದಿರುವಂಥದ್ದು. ಪ್ರಶ್ನೆ: ದೀರ್ಘ ಹಾಗೂ ಸಂತಸಭರಿತ ಜೀವನಕ್ಕೆ ನೆರವಾಗುವ ಪುಸ್ತಕ ಇಕಿಗಾಯ್ ಕನ್ನಡದಲ್ಲಿ ಪ್ರಕಟವಾಗಿದೆ. ಅನುವಾದಕರು ಯಾರು? ಆಯ್ಕೆಗಳನ್ನು ನೋಡೋಣ. ಅಬ್ದುಲ್ ರೆಹಮಾನ್ ಪಾಷಾ, ಜೆ ರಾಮಲಿಂಗೇಗೌಡ. ಹೇಳಿ ದೇವಿರಮ್ಮ. ಜೆ ರಾಮಲಿಂಗೇಗೌಡ. ಮುಂದಿನ ಪ್ರಶ್ನೆ, ಮುಂದಿನ ಆಯ್ಕೆ ಕಿರಣ್ ಕೃಷ್ಣ. ಆಯ್ಕೆ 4 ಶಿವಾನಂದ ಬೇಕಲ್. ರವಿಕುಮಾರ್. ಅಬ್ದುಲ್ ರೆಹಮಾನ್ ಪಾಷಾ. ಉತ್ತರವನ್ನ ನೋಡೋಣ. ಸರಿಯಾದ ಉತ್ತರ ಜೆ ರಾಮಲಿಂಗೇಗೌಡ ಆಗಿತ್ತು. ಕಥಾ ಸಾಗರಿ ಈ ಪುಸ್ತಕವನ್ನ ದೇವಿರಮ್ಮ ಅವರಿಗೆ ಕೊಟ್ಟಿದ್ದೇವೆ. ಇಂಗ್ಲಿಷ್ ಭಾಷೆಯಲ್ಲಿ ಫ್ರಾನ್ಸಿಸ್ ಮಿರಾಲೆಸ್ ಅವರು ಬರೆದಿದ್ದಾರೆ ಇಕಿಗಾಯ್ ಅನ್ನೋ ಹೆಸರಿನ ಪುಸ್ತಕ. ಇಕಿಗಾಯ್ ಅಂದರೆ ಏನು ಅನ್ನೋದನ್ನು ಮೊದಲು ತಿಳ್ಕೋಬೇಕಾಗುತ್ತೆ. ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಕೆಲವು ಬೆಳಗುಗಳು ಎಷ್ಟು ಖುಷಿಯಾಗಿರುತ್ತೆ ಅಂದರೆ ಉತ್ಸಾಹ ತುಂಬಿರುತ್ತೆ. ಎದ್ದು ಕೂಡಲೇ ಖುಷಿಯಿಂದ ಓಡಾಡ್ತೇವೆ, ಎಲ್ಲರನ್ನೂ ಮಾತಾಡಿಸ್ತೇವೆ, ಎಲ್ಲ ಕೆಲಸಗಳನ್ನು ಚಟುವಟಿಕೆಯಿಂದ ಮಾಡ್ತೇವೆ. ಹೀಗೆ ನಮ್ಮನ್ನು ಜಾಗೃತಗೊಳಿಸುವಂಥ, ಪುಟಿಸುವಂಥ, ಚೈತನ್ಯ ತುಂಬುವಂತಹ ಶಕ್ತಿ ಏನಿದೆ, ಆ ಶಕ್ತಿಯನ್ನು ಜಪಾನಿ ಭಾಷೆಯಲ್ಲಿ ಇಕಿಗಾಯಿ ಅಂತ ಕರೀತಾರೆ. ಆದರೆ ಇಕಿಗಾಯಿ ಪ್ರತಿದಿನ ಇರೋಲ್ಲ ಅನ್ನೋದು ನಮಗೆಲ್ಲ ಗೊತ್ತಿರುವಂಥದ್ದೇ. ಈ ಇಕಿಗಾಯಿನ ಜಾಗೃತಗೊಳಿಸಿ ಅದನ್ನು ಹೇಗೆ ನಮ್ಮ ದೈನಂದಿನ ಬದುಕಲ್ಲಿ ಅಳವಡಿಸ್ಕೋಬೇಕು ಅನ್ನೋ ವಿವರ ಇದೆಯಂತೆ ಈ ಒಂದು ಪುಸ್ತಕದಲ್ಲಿ. ಜಪಾನಿ ಪುಸ್ತಕ ಇಂಗ್ಲಿಷಿಗೆ ಬಂದು ಇಂಗ್ಲಿಷಿಂದ ಕನ್ನಡಕ್ಕೆ ಬಂದಿದೆ. ಇದನ್ನು ಅನುವಾದ ಮಾಡಿದ್ದಾರೆ ಜೆ ರಾಮಲಿಂಗೇಗೌಡ ಅವರು. ಮುಂದಿನ ಪುಸ್ತಕ ಮಣ್ಣೆ ಮೊದಲು ಕವನ ಸಂಕಲನ, ಪಾಪು ಗುರು ಬರೆದಿರುವಂಥದ್ದು. ಪ್ರಶ್ನೆಯನ್ನ ನೋಡೋಣ. ಬಿಟ್ಟಕ್ಷರಗಳನ್ನು ತುಂಬಿ. ಲು, ಲಿ, ಬೆ, ದಿಂ, ಳು. ಬಜರ್ ಒತ್ತಿದ್ದಾರೆ ವೆಂಕಟೇಶ್. ಬೆಳಕಳ್ಳಿ ಬೆಳೆದಿಂಗಳು. ಬೆಳದಿಂಗಳು ಅರ್ಥವಾಯ್ತು, ಮೊದಲ ಭಾಗ ಅರ್ಥವಾಗಲಿಲ್ಲ. ನೆರಳಲ್ಲಿ ಬೆಳೆದಿಂಗಳು. ರಾ ಇಲ್ಲೂ ಅಲ್ಲ. ಆ ಥರ ಪಟ್ರಿ ಅನಿಸುತ್ತೆ ವೆಂಕಟೇಶ್.
ದೇವಿರಮ್ಮ, ರವಿಕುಮಾರ್ ಒಳ್ಳೆ ಸುಳುಹನ್ನು ಕೊಟ್ಟಿದ್ದಾರೆ. ವೆಂಕಟೇಶ್ ಅದನ್ನು ಚೂರು ಪರಿಷ್ಕಾರ ಮಾಡಿ ಸರಿ ಉತ್ತರ ಕೊಡಬಹುದು. ಉತ್ತರವನ್ನು ನೋಡೋಣ. ಹಾಲು ಚೆಲ್ಲಿದ ಬೆಳದಿಂಗಳು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪುಸ್ತಕ ಹಕ್ಕಿ ಮತ್ತು ಹುಡುಗಿ, ಸಂಪಾದನೆ ಪ್ರಜಾವಾಣಿ ಬಳಗ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಬಂದಿವೆ. 45 ಕೂಡು 25, 75 ಕಳೆ 55, 15 ಗುಣಿಸು 9, 240 ಭಾಗಿಸು 15. ಅಲ್ಲ, ಉತ್ತರ ಕೊಡಬಾರದು. ಹಾಗೆ ಬಜರ್ ಒತ್ತಕ್ಕೆ ಮೊದಲು ದೇವಿರಮ್ಮ ಬಜರ್ ಒತ್ತಿದ್ದಾರೆ. ಉತ್ತರವನ್ನ ಕೇಳೋಣ. 241. 241. ರವಿಕುಮಾರ್ ಸೇಮ್ ಆನ್ಸರ್. ವೆಂಕಟೇಶ್ 364. ಉತ್ತರವನ್ನ ನೋಡ್ತಾ ಹೋಗೋಣ. ಒಂದು ಉತ್ತರ 70, 20, 135, 16 ಎಲ್ಲವನ್ನ ಕೂಡಿದ್ರೆ 2, 4, 1 ಬಂದಿದೆ. ಈ ಉತ್ತರವನ್ನ ಮೊದಲು ದೇವಿರಮ್ಮ ಅವರು ಕೊಟ್ಟಿದ್ದಾರೆ. ಹಕ್ಕಿ ಮತ್ತು ಹುಡುಗಿ ಈ ಒಂದು ಪುಸ್ತಕವನ್ನ ಕೊಟ್ಟಿದ್ದೇನೆ ದೇವಿರಮ್ಮ ಅವರಿಗೆ. ಮುಂದೆ ಕೊಡಲಿದ್ದೇವೆ ಮೆಮರೀಸ್ ಆಫ್ ಬಾರ್ಸಾ, ರಂಗಸ್ವಾಮಿ ಮೂಕನಹಳ್ಳಿ ಬರೆದಿರುವಂಥದ್ದು. ಪ್ರಶ್ನೆ: ಈ ಆಭರಣ ಜೀರುಂಡೆಯು ಜ್ಯುವೆಲ್ ಬೀಡ್ಸ್ ಪ್ರಧಾನವಾಗಿ ಆಸ್ಟ್ರೇಲಿಯಾದ ಯಾವ ಭಾಗದಲ್ಲಿ ಕಂಡುಬರುತ್ತದೆ? ಆಯ್ಕೆಗಳನ್ನು ನೋಡೋಣ. ಆಯ್ಕೆಗಳು ಹೇಳಿ ವೆಂಕಟೇಶ್. ಮೆಲ್ಬೋರ್ನ್. ಆಯ್ಕೆಗಳನ್ನು ನೋಡೋಣ. ಪೂರ್ವ ಆಸ್ಟ್ರೇಲಿಯಾ, ಉತ್ತರ ಆಸ್ಟ್ರೇಲಿಯಾ, ಪಶ್ಚಿಮ ಆಸ್ಟ್ರೇಲಿಯಾ. ಎರಡನೇದಾಗಿ ರವಿಕುಮಾರ್. ಪಶ್ಚಿಮ ಆಸ್ಟ್ರೇಲಿಯಾ. ಆಯ್ಕೆ 4 ನೋಡೋಣ. ದಕ್ಷಿಣ ಆಸ್ಟ್ರೇಲಿಯಾ. ಉತ್ತರವನ್ನು ನೋಡೋಣ. ಪಶ್ಚಿಮ ಆಸ್ಟ್ರೇಲಿಯಾ ಉತ್ತರ ಸರಿಯಾಗಿದೆ. ರವಿಕುಮಾರ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಮೆಮರೀಸ್ ಆಫ್ ಬಾರ್ಸಾ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಸಿಗ್ಮೋಡೆರಾ ಕ್ಯಾನ್ಸಲೇಟಾ ಅಂತ ಕರೀತಾರೆ ವೈಜ್ಞಾನಿಕ ಪರಿಭಾಷೆಯಲ್ಲಿ. ಇದು ಪಶ್ಚಿಮ ಆಸ್ಟ್ರೇಲಿಯಾದ ಕರಾವಳಿಯಲ್ಲಿ ವಿಶೇಷವಾಗಿ ಕಂಡುಬರುತ್ತೆ ಅಂತೆ. ಈ ಒಂದು ಕೀಟದ ವಿಶೇಷ ಏನಂದರೆ ಇದರ ಮರಿಹುಳ, ಲಾರ್ವಾ ಅಂತ ಏನು ಕರಿತೇವೆ, ಈ ಲಾರ್ವಾ ಇದು ಪೂರ್ತಿ ಬೆಳೆದು ಒಂದು ವಯಸ್ಕ ಹಂತವನ್ನು ತಾಳಬೇಕಾದ್ರೆ 15 ವರ್ಷಗಳಷ್ಟು ಸುದೀರ್ಘವಾದ ಕಾಲವನ್ನು ತಗೊಳ್ಳುತ್ತಂತೆ ಈ ಒಂದು ಕೀಟ. ಇಷ್ಟು ವರ್ಣಮಯವಾಗಿ ಮತ್ತೆ ಹೊಳೆಯುವ ರಚನೆ ಯಾಕೆ ಇದೆ ಅಂದರೆ ಇದು ಆತ್ಮರಕ್ಷಣೆಗೆ ಒಂದು ತಂತ್ರ. ಇದು ಆ ಬೆಳಕು ಬೀಳ್ತಾ ಇದ್ದಾಗೆ ಒಂದು ರೀತಿ ಕಣ್ಣು ಕುಕ್ಕುತ್ತೆ, ಉಜ್ವಲ ವರ್ಣಗಳು, ತಿಂದರೆ ಅಪಾಯವೇನೋ ಅಂತ ಹೇಳಿ ಬೇರೆ ಹಕ್ಕಿಗಳು ಇತ್ಯಾದಿಗಳು ಇದರ ತಂಟೆಗೆ ಸಾಮಾನ್ಯವಾಗಿ ಬರೋದಿಲ್ಲವಂತೆ. ಮುಂದಿನ ಪುಸ್ತಕ ವ್ಯಗ್ರ ಮತ್ತು ಇತರ ಕಾದಂಬರಿಗಳು, ಕುಮಾರ ಬೇಂದ್ರೆ ಬರೆದಿರುವಂಥದ್ದು. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ನ, ತು, ಬಂ, ಗೆ, ಗೆ, ಲಿ, ದಿ, ತು. ವೆಂಕಟೇಶ್. ನಾಲಿಗೆಗೆ ಬಂದಿತು. 8 ಅಕ್ಷರ ಇರಬೇಕು. ರವಿಕುಮಾರ್. ನಾಲಿಗೆ ಅಲ್ಲ, ಬೇರೆಯವ್ರನ್ನ ಕೇಳೋವಾಗ ನೀವು ಉತ್ತರ ಕೊಡಬಾರ್ದಲ್ವಾ? ಅದನ್ನೇ ಕಾಪಿ ಹೊಡೆದವರು ಉತ್ತರ ಕೊಟ್ರೆ. ಹೇಳಿ ವೆಂಕಟೇಶ್. ನಾಲಿಗೆಗೆ ತುಂಬಿ ಬಂದಿತು. ನಾಲಿಗೆಗೆ ತುಂಬಿ ಬಂದಿತಾ? ರವಿಕುಮಾರ್. ನಾಲಿಗೆಗೆ ತುಂಬಿ ಬಂತು. ಉತ್ತರವನ್ನು ನೋಡೋಣ.
ನಾಲಿಗೆ ತುದಿಗೆ ಬಂತು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 3 ಪುಸ್ತಕವನ್ನು ಕೊಡೋದಕ್ಕೆ ಈಗ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡು. ಧರೆಯ ತೂಕ ಹೆಚ್ಚಿಸುವ ದಂಡಪಿಂಡಗಳು ಮಿತವಲ್ಲ ಭಾರಿಯಾದ ಋಣಿ. ದೇವಿರಮ್ಮ ಬಜರುತ್ತಿದ್ದಾರೆ. ಭೂಮಿಗೆ ಭಾರ. ಭೂಮಿಗೆ ಭಾರ ಉತ್ತರವನ್ನ ನೋಡೋಣ. ಭೂಮಿಗೆ ಭಾರ ಉತ್ತರ ಸರಿಯಾಗಿದೆ. ಸೊಪ್ಪೆ ಸಂಪತ್ತು ಪಿ ಚಂದ್ರಿಕಾ ಅವರು ಬರೆದಂತಹ ಪುಸ್ತಕ ಕೊಟ್ಟಿದ್ದೇವೆ. ಸರ್ ಎರಡನೇದಕ್ಕೆ ದೇವಿರಮ್ಮ ಅವರೇ ಉತ್ತರ ಕೊಡಬೇಕು. ಮಿತವಲ್ಲ. ಅಮಿತ. ಅಮಿತ. ಹೇಳಿ ಜೋರಾಗಿ. ಅಮಿತ. ಉತ್ತರವನ್ನ ನೋಡೋಣ. ಅಮಿತ. ಅಮಿತ ಉತ್ತರ ಸರಿಯಾಗಿದೆ. ಗುಲಾಬಿ ಕಚ್ಚಿನ ಬಳೆಗಳು ಸಂಧ್ಯಾ ಹೆಗಡೆ ದೊಡ್ಡ ಹೊಂಡ ಬರೆದಂತಹ ಪುಸ್ತಕ ದೇವಿರಮ್ಮ ಅವರಿಗೆ ಕೊಟ್ಟಿದ್ದೇವೆ. 3ನೇ ಉತ್ತರವನ್ನು ತಾವೇ ಕೊಡಬಹುದು. ಅಭಾರಿ. ಭಾರಿಯಾದ ಋಣಿ. ಅಭಾರಿ. ಅಭಾರಿ. ಉತ್ತರವನ್ನ ನೋಡೋಣ. ಅಭಾರಿ ಅಲ್ಲ, ಆ ಭಾರಿ ಬರಬೇಕು, ದೀರ್ಘ ಬರಬೇಕು. ಅಭಾರಿ ಅಂದರೆ ಋಣಿಯೇ ಅಲ್ಲ ಅನ್ನೋ ಅರ್ಥ ಬಂದ್ಬಿಡುತ್ತೆ. ಆ ಭಾರಿ ಸರಿಯಾದ ಉತ್ತರ. ತಮಗೆ ಅಂತರಂಗದ ಭಾವಭೃಂಗ ನುಡಿಗೀತ ಮಗ್ಗೆ ರಾಜೇಗೌಡ ಬರೆದಂತಹ ಪುಸ್ತಕ 3 ಪುಸ್ತಕ ದೇವಿರಮ್ಮ ಅವರಿಗೆ ದೊರೆತಿದೆ. ಈಗ ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ವೆಂಕಟೇಶ್ ಅವರಿಗೆ ದೊರೆತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಅಗ್ನಿ ಪರೀಕ್ಷೆ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಬೆಂಕಿಯಲ್ಲಿ ಪರೀಕ್ಷೆ ಕಠಿಣವಾದ ಸಂದರ್ಭ. ಕಠಿಣವಾದ ಸಂದರ್ಭ. ಮುಂದಿನ ಪ್ರಶ್ನೆ. 2 ಕಂಬಗಳ ನಡುವಿನ ಪ್ರದೇಶ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಂಕಣ, ಡಂಕಣ. ಅಂಕಣ. ಮುಂದಿನ ಪ್ರಶ್ನೆ. ಕೃಷ್ಣನ ಮಗ ಅನಿರುದ್ಧ ಮದುವೆಯಾದ ಬಾಣಾಸುರನ ಮಗಳ ಹೆಸರೇನು? ಉಷಾ, ಸಂಧ್ಯಾ. ಉಷಾ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನ ಪೂರ್ಣಗೊಳಿಸಿ. ಅಜ್ಜಿ ಇಲ್ಲದ ಮನೆ. ಮುಂದಿನ ಪ್ರಶ್ನೆ. ಈ ಒಗಟನ್ನ ಬಿಡಿಸಿ. ಮದ್ದೂರಲ್ಲೊಂದು ಗಡಿ, ಗಡಿಯೊಳಗೊಂದು ಗುಡಿ, ಗುಡಿಯೊಳಗೊಂದು ಗೋಪುರ, ಗೋಪುರದ ಮೇಲೊಂದು ಇಲಿ, ಇಲಿ ತಲೆ ಮೇಲೆ ಚಿನ್ನದ ಗರಿ. ಉತ್ತರವನ್ನ ನೋಡ್ತಾ ಹೋಗೋಣ. 1 ಉತ್ತರ. ಅಗ್ನಿ ಪರೀಕ್ಷೆ ಕಠಿಣವಾದ ಸಂದರ್ಭ ಸರಿಯಾಗಿದೆ. 2 ಉತ್ತರ. ಅಂಕಣ ಸರಿಯಾಗಿದೆ. 3 ಉತ್ತರ. ಉಷಾ ಸರಿಯಾಗಿದೆ. 4 ಉತ್ತರ. ಅಜ್ಜಿ ಇಲ್ಲದ ಮನೆ, ಮಜ್ಜಿಗೆ ಇಲ್ಲದ ಊಟ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ. ಇದು ತಾವರೆ ಹೂವಿನ ವರ್ಣನೆ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ದೇವಿರಮ್ಮ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಅಜ್ಜಮ್ಮನ ಕತೆ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಹಳೆಯ ಕತೆ, ಕಟ್ಟುಕತೆ. ಕಟ್ಟುಕತೆ. ಮುಂದಿನ ಪ್ರಶ್ನೆ. ಯುದ್ಧದ ಮಾತು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಂಕವಾತು, ಅಂಕಮಾಲೆ. ಅಂಕವಾತು. ಮುಂದಿನ ಪ್ರಶ್ನೆ. ಮಹಾಭಾರತದಲ್ಲಿ ಶಿಖಂಡಿಯ ತಂದೆಯ ಹೆಸರೇನು? ವೃಕ್ಷದೇವ, ವೃಕ್ಷರಜಸ್ಸು. ವೃಕ್ಷರಜಸ್ಸು. ಮುಂದಿನ ಪ್ರಶ್ನೆ. ಈ ಗಾದೆಯನ್ನ ಪೂರ್ಣಗೊಳಿಸಿ. ಅಹಂಕಾರಕ್ಕೆ. ಮುಂದಿನ ಪ್ರಶ್ನೆ. ಈ ಒಗಟನ್ನ ಬಿಡಿಸಿ. ಅಮ್ಮನ ಹಾಸಿಗೆ ಸುತ್ತಕ್ಕಾಗಲ್ಲ, ಅಪ್ಪನ ದುಡ್ಡು ಎಣ್ಸಕ್ಕಾಗಲ್ಲ. ಆಕಾಶ ಚುಕ್ಕಿ. ಆಕಾಶ ಚುಕ್ಕಿ. ಆಕಾಶ ಚುಕ್ಕಿ. ನಕ್ಷತ್ರ. ಉತ್ತರವನ್ನ ನೋಡ್ತಾ ಹೋಗೋಣ. 1 ಉತ್ತರ. ಅಜ್ಜಮ್ಮನ ಕತೆ, ಕಟ್ಟುಕತೆ ಸರಿಯಾಗಿದೆ. 2 ಉತ್ತರ. ಯುದ್ಧದ ಮಾತು, ಅಂಕವಾತು ಸರಿಯಾಗಿದೆ. 3 ಉತ್ತರ. ವೃಕ್ಷ ದೇವ ಆಗಿತ್ತು, ವೃಕ್ಷ ರಜಸ್ಸು ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ. ಅಹಂಕಾರಕ್ಕೆ ಉದಾಸೀನವೇ ಮದ್ದು. ಉತ್ತರ ಕೊಟ್ಟಿದ್ದೀರಿ ಅಲ್ವಾ? ಕೊಟ್ಟಿಲ್ಲ. ಭೂಮಿ ಮತ್ತು ನಕ್ಷತ್ರ ಆಗಿತ್ತು. ಅಮ್ಮನ ಹಾಸಿಗೆ ಸುತ್ತಕ್ಕಾಗಲ್ಲ ಅಂದರೆ ಅದು ಭೂಮಿ ಆಗುತ್ತೆ. 3 ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಿ ಅಲ್ವಾ? 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕವನ್ನ ತಮಗೆ ಕೊಡ್ತಾ ಇದ್ದೇವೆ.
ಈಗ ರವಿಕುಮಾರ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಅಡಿಕೆಗೆ ಎಣಿಸು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಮೇಲಾಗಿ ಕಾಣು, ಕೀಳಾಗಿ ಕಾಣು. ಮೇಲಾಗಿ ಕಾಣು. ಮುಂದಿನ ಪ್ರಶ್ನೆ. ರೋಮ, ಕೂದಲು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಂಕುಶ, ಅಂಕುರ. ಅಂಕುರ. ಮುಂದಿನ ಪ್ರಶ್ನೆ. ವಾನರ ವಂಶಜರ ಮೂಲ ಪುರುಷನ ಹೆಸರೇನು? ವೃಕ್ಷ ರಜಸ್ಸು, ವೃಕ್ಷವಂತ. ವೃಕ್ಷ ರಜಸ್ಸು. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಆಡು ಬೆಳೆದರೆ ನಾಡು ಬೆಳೆದಂತೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಚೋಟುದ್ದ ಹುಡುಗಿಗೆ ಮಾರುದ್ದ ಸೆರಗು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಅಡಿಕೆಗೆ ಎಣಸು, ಕೀಳಾಗಿ ಕಾಣು. ಅಡಿಕೆ ಅಷ್ಟು ಹೆಚ್ಚು ಬೆಲೆ ಇಲ್ಲದಂಥ ಪದಾರ್ಥ. ಎರಡನೇ ಪ್ರಶ್ನೆಗೆ ಉತ್ತರ ಈಗ ಬಂತು. ಉತ್ತರ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ವೃಕ್ಷ ರಜಸ್ಸು ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಆಡು ಬೆಳೆದರೆ ಆನೆಯಾಗುತ್ತಾ ಅನ್ನೋದು ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಉತ್ತರ ಇದು ಸೌಟು ಅಥವಾ ಸೂಜಿ ದಾರ ಆಗಿತ್ತು. ತಾವು ಉತ್ತರ ಕೊಟ್ಟಿಲ್ಲ ಇದಕ್ಕೆ. ಎರಡು ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ವೆಂಕಟೇಶ್ ಅವರಿಗೆ ದೊರೀತಾ ಇದೆ 3 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. 3, 6, 2, 8 ಪುಸ್ತಕ ದೇವಿರಮ್ಮ ಅವರಿಗೆ ಸ್ವೀಕರಿಸಿ ಅಭಿನಂದನೆಗಳು. 3 ಪುಸ್ತಕ ತಮಗೆ ಸ್ವೀಕರಿಸಿ ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.